ಅಲ್ಲ ಮಾರೇ ಗೊತ್ತಾತು ಹೇಳು. ನೀವೆಲ್ಲ ದನಿ ಮರ್ತ್ಕೋತೀರಿ ಅಂದ್ರೆ ನಾನು ಹಂಗೆ ಮರ್ತ್ಕೊಳಲ್ಲ. ಅಪ್ರೂಪಕ್ಕೊಂದ್ಸತಿ ಫೋನ್ ಮಾಡ್ದಲ್ಲ ಮಾರಯ್ಯ, ಅಷ್ಟು ರೀತಿ ಹೇಳ್ತೀನಿ. ದಿನಕ್ಕೊಂದ್ಸತಿನಾರು ಫೋನ್ ಮಾಡದೇ ಇರಬೇಡ ಅಂತ. ನಿಂಗೆ ಆಗಲ್ಲ ಅಂತೆ, ಎಂತ ಮಾಡೋದು? ಕಲ್ ಬಿದ್ದು ಹೊಕ್ಕು ನಂಗಾರು ಫೋನ್ ಮಾಡೋಕ್ಕೆ ಬಂದ್ರೆ ಅದಾರು ಒಂದು ಮಾಡ್ಬೋದು, ಅದು ಗೊತ್ತಾಗಲ್ಲ. ಇಲ್ಲಿ ಇವ್ರ ಮನೇಲೆಲ್ಲ ಮತ್ತಿನ್ನೇನು ಯಾರ ಹತ್ರ ಎಲ್ಲ ಕೇಳ್ತಿರೋದು ಅಂತೇಳಿ ಸುಮ್ಮನೆ ಹಾಕೇಳೋದು. ಈಗ ಹೇಳು, ಹಿಂಗೇನಾರು ಹೇಳೋಕ್ಕೆ ಶುರು ಮಾಡೋದಕ್ಕೂ ನಿನ್ನ ಪುರಾಣ ಇದ್ದಿದ್ದೆಯಾ ಅಂತೀಯ? ಈಗ ಹೇಳೀಗ ಎಂತ ಸುಮ್ಮನೆ ಫೋನ್ ಮಾಡ್ತಿರ್ಲಾ? ಅದು ಯಾಕೆ ಹಂಗೆ ಹೇಳ್ತೀಯಮ್ಮ ನೀನು? ನೆನ್ನೆ ಒಂದಿನ ಮಾಡಲ, ಮೊನ್ನೆ ಫೋನ್ ಮಾಡೀನಿ, ವಿಡಿಯೋ ಕಾಲ್ ಮಾಡಿ ಬಾಲೆ ಹತ್ರ ಎಲ್ಲ ಮಾತಾಡೀನಿ. ನೀನೇ ಎಲ್ಲ ತೋರಿಸಿಯ, ಮರ್ತೇ ಹೋತ ನಿಂಗೆ? ಮತ್ತೆ ಇಲ್ಲ ಫೋನ್ ಮಾಡಲ್ಲ, ಅಪರೂಪಕ್ಕೆ ಮಾಡ್ತೀಯ ಅಂತೀಯ. ಇರಲಿ ಬಿಡೋ, ನಾ ದಿನ ಫೋನ್ ಮಾಡಿದ್ರು, ದಿನಕ್ಕೆ 4 ಸತಿ ಫೋನ್ ಮಾಡಿದ್ರು ನೀನು ಇದನ್ನು ಹೇಳೋದೇನು ಬಿಡಲ್ಲ. ನೀನು ಅದೇನಮ್ಮ ಅದು 4 ದಿನ ಇದ್ದು ಮನೆಗೆ ಬರ್ತೀನಿ ಅಂದಿದ್ದೆ, ಅದೇನಲ್ಲೇ ಇದ್ದೀಯಲ್ಲ ಇನ್ನೂ? ಹೋಗ್ಬೇಕು ಅಂತಾನೆ ಇದ್ದೀನಿ ಮಾರಯ್ಯ. ನಿನ್ನ ಅಪ್ಪೊಬ್ರು ಎಂತ ಮಾಡ್ಕೊಂಡ್ರೆ ಏನ, ನಿನ್ನ ತಂಗಿ ಒಬ್ಳು ಹೇಳ್ದಾರ ಮಾತು ಕೇಳಲ್ಲ. ಒಂದಿನ ಇದ್ದೋಗು ಅಂತಾರೆ. ಈಗ ನಾಳೆ ಅಂತಾನೆ ಈಗ 4-5 ದಿನ ಆಗ್ಯತ್ತ. ಬಟ್ಟೆ ಎಲ್ಲ ತುಂಬ ಇಟ್ಕೊಂಡೀನಿ, ಹೋಗ್ಬೇಕು. ನಂಗೆ ಮನೆ ಕಡೆ ದೊರ್ಗೆಲ್ಲ ಗುಡ್ಸೋಕ್ಕೆ ಶುರು ಮಾಡ್ಯಾರೆ, ಅಡಿಕೆ ಆರಿಸ್ಲ ಕೆಲಸ ಎಲ್ಲ ಹಂಗೆ ಬಿದ್ದವೆ. ಹೋಗ್ಬೇಕು, ನಾಳೆ ಕಾರು ಹೋಗಿ ಬಿಡೋದಂತ ತೀರ್ಮಾನ ಮಾಡ್ಕೊಂಡಿನಿ. ನೋಡ್ಬೇಕು ಏನಾಗ್ತದಂತ. ನೋಡಲಿ, ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿನಿ ಅಂತೀಯ, ಮತ್ತು ಎಂತ ಆಗ್ತದೆ ನೋಡ್ಬೇಕು ಅಂತೀಯ. ಎಂತಕ್ಕಂತೆ ಪಲ್ಲವಿ ಅಂತಕ್ಕೆ ನಿನ್ನ ಇರು ಅಂತ ಹೇಳ್ತಿರೋದು? ಮನೇಲಿ ಅಪ್ಪನ ಒಬ್ಬರೇ ಅದಾರಮ್ಮ ಅಲ್ಲಿ, ಹೋಗ್ಬೇಕಿತ್ತು ನೀನು. ಹೋಗ್ಬೇಕು ಮಾರಯ್ಯ, ನಾನು ಹೇಳ್ತಿದ್ದೀನಿ ಹೋಗ್ಬೇಕು ಅಂಥೇಳಿ. ನಿನ್ನ ಅಪ್ಪನೂ ಏನು ಕಮ್ಮಿ ಇಲ್ಲ, ಬೆಳಗ್ಗೆ ಮಾಡ್ತಾರೆ ಹಾಗೆ. ಅಲ್ಲೇ ಇದ್ವಾ 4 ದಿನ, ಅದಕ್ಕೆ ತೊಂದರೆ ಆಗ್ತದೆ ಅಂತಾರೆ. ಅವ್ರು ಹಂಗೆ ಹೇಳಬೇಕು, ಇದಕ್ಕೆ ಮತ್ತು ಇದು ಹೋಗ್ತೀನಿ ಇನ್ನು ಹೆಚ್ಚು ದಿವಸ ಇರಲ್ಲ. ಇಲ್ಲಿ ಎಂತ ತೊಂದರೆ ಅಮ್ಮ ಪಲ್ಲವಿಗೆ? ಅಲ್ಲಿ ಅತ್ತೆ ಮಾವ ಆದರೆ, ಗಂಡ ಆದರೆ, ಎಲ್ಲರೂ ಅದಾರಪ್ಪ. ನಮ್ಮನೆಗಿಂತನೂ ಆರಾಮಂತ ಅನ್ನಿಸ್ತದೆ ನನಗೆ. ತೊಂದರೆ ಅಲ್ಲದೆ ಮತ್ತೆ ಅಂತ ಎಲ್ಲ ಜನ ಲೆಕ್ಕಕ್ಕಷ್ಟೇ ಕಾಣೋರ್ ಕಣ್ಣಿಗೆ. ಅತ್ತೆ ಮಾವ ಆದರೆ, ಗಂಡ ಹೆಂಡತಿ ಇಬ್ಬರು ಬೆಳಗ್ಗೆ ಎದ್ಕೊಂಡು ಹೋಗ್ತಾರೆ, ಕಣ್ಣಿಗೆ ಕಪ್ಪಾದಕ್ಕೂ ಬರ್ತಾರೆ. 1-2 ದಿನ ಅತ್ತೆ ಅಲ್ಲೇ ಉಳ್ಕೊಂಡಿದ್ರು. ಈಗ ಮನೆ ಅಂದಮೇಲೆ ಯಾ ಕೆಲಸ ಅಲ್ಲ. ಅಡುಗೆ ನೀರು ಬಂದರು ಹೋದರು, ಕೊಟ್ಟಿಗೆಲ್ಲೇ 4 ಬಾಲದವೆ, ಅವನ್ನ ಗುಡಿಸೋದು, ತೆಗಿಯೋದು, ತೊಳೆಯೋದು ಅಂತ ಹೇಳಿ ಒಂದು ಗಳಿಗೆ ಪುರ್ಸತ್ತಿರಲ್ಲ. ಈಗ ನಾನು ಇದ್ದೀನಿ, ಹಾಗಾಗಿ ಬಾಲೆ ಹತ್ರ ಇರ್ತೀನಿ. ಬಾಲೆ ಕೆಲಸ ಎಲ್ಲ ನಾನು ಮಾಡ್ತೀನಿ, ಅದಕ್ಕೆ ಇಲ್ಲಿ ಕೆಲಸ ಸಮ ಆಗ್ತದೆ. ಎಂತ ಮಾಡೋದು? ಅಲ್ಲ ಅಮ್ಮ, ಈ ಕೆಲಸ ಯಾವಾಗಲೂ ಇರ್ತದೆ. ಹಾಗಂತ ಎಷ್ಟು ದಿವಸ ಇರ್ತೀಯ? ನೀ ಇಲ್ಲೇ ಇದ್ದು ಬಿಡ್ತೀಯಾ? ಹೋಗಲ್ಲ ಮನೆಗೆ? ಕೆಲಸ ಯಾವಾಗಲೂ ಇರ್ತವೆ, ಆದರೆ ಈಗ ಅಡಿಕೆ ಕೊಯ್ಲು ಸೀಸನ್ ಅಲ್ಲ. ಅದು ಅಲ್ಲದೆ ಪಲ್ಲವಿ ಗಂಡ ಅದು ಯಾವುದೋ ಚೇಣಿ ವಹಿಸ್ಕೊಂಡಿದ್ದಂತಲ್ಲ ಮರಯ್ಯ. ಯಾವುದೋ ಅಂದರೆ ಅಂತ ನಿಂಗೆ ಗೊತ್ತಲ್ಲ, ರಘುವೀರ್ ಮಾವ ಇದ್ರಲ್ಲ, ಅವ್ರ ತೋಟದ ವಹಿಸ್ಕೊಂಡಾರೆ. ಭಾಳ ದೊಡ್ಡ ಇದಂತೆ, ಏನೋ ದೊಡ್ಡಕ್ಕೆ ಎಲ್ಲ ಕಾರ್ಬಾರ್ ಮಾಡ್ತಾರೆ ಅಂತಾರಪ್ಪ. ಆದರೂ ಕೆಲಸ ಒತ್ತಾವತ್ತಿ ಈಗ ಹಾಗಾಗಿ ಹೋಗೋದು ಅಲ್ಲಿ ಆ ಪಾಪಣ್ಣರ ಮನೆಗೆ ಹೋಗಿದ್ದು ಮಾಡೋದು. ಏನು ಇನ್ನೊಂದು 8-10 ದಿನ ಅದೇ ಅಂತಾರಪ್ಪ. ಅದು ಮುಗಿದ್ಮೇಲೆ ಅಷ್ಟೇನು ಒಂದು ವತಾವತಿ ಇಲ್ಲ. ಅಲ್ಲ ಹಂಗಂತೇಳಿ ನಾನು ಇನ್ನು 8 ದಿನ ಎಲ್ಲ ಇಲ್ಲಿ ಕೂರಲ್ಲ, ಬರ್ತೀನಿ. ಹೆಂಗಾರು ಮಾಡ್ಕಿದ್ದಾರೆ, ಹೋಗ್ಬೇಕು ಮಾರಯ್ಯ. ನಿನ್ನ ಅಪ್ಪ ಎಲ್ಲರೂ ಫೋನ್ ಮಾಡಿದಾಗ ಹೇಳಕ್ಕೆ ಹೇಳಿ ನೋಡೋಣ ಮಗಳಿಗೆ, ಇಲ್ಲೇ ತೊಂದರೆ ಆಗಿದೆ, ಕಳಿಸು, ಅದನ್ನು ಬಿಟ್ಕೋಬೇಡ ಅಂಥೇಳಿ. ಹಂಗ ನಾ ಅದೇ ನೋಡಿದೆ, ಈ ಕೆಲಸ ಅಂತ ಹೇಳಿ ನೀನು ಅಲ್ಲೇ ಇರೋದಾದ್ರೆ ಇನ್ನು ಮನೆ ಬದಿ ಹೆಂಗೆ ಅಂತ. ಅಲ್ಲಿ ಎಂಥ ಕೆಲಸನೇ ಇರಲಿ ಏನೇ ಇರಲಿ, ಅವ್ರವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾರಮ್ಮ. ನೀನು ಮನೆ ಕಡೆ ಬಂದುಬಿಡು, ಬರಲೇಬೇಕು ನೀನೀಗ, ಬೇರೆ ದಾರಿನೇ ಇಲ್ಲ. ಎಂತಕ್ಕ ಅದೆಂತಕ್ಕ ಹಂಗೆ ಹೇಳ್ತಿದ್ದೀಯ? ಯಾರು ನಿನ್ನ ಅಪ್ಪ ಎಂತಾರೆ ಹೇಳಿದ್ರ? ಇಲ್ಲೇನು ಮಗಳಿದ್ರೆ ಬೇಡಗೆ ಮಾಡ್ತಾರೆ, ಬೇಡ ಅದಕ್ಕೆ ಗೋಳಾತದೆ ಅಂತ ನಿನ್ನ ಹತ್ರ ಹೇಳಿದ್ರೆ ಏನಲ್ಲ ಬರೋಕ್ಕೆ ಹೇಳೋ ಅಂತ.
ಅದು ಮತ್ತೆಂತ ಅಲ್ಲ ಅಮ್ಮ, ನಾನು ಒಂದು ವಾರ ಹೊರಗಡೆ ಹೋಗ್ಬೇಕಾಗಿದೆ. ಒಂದು ವಾರ ಅಂದ್ರೆ ಒಂದು 10 ದಿನನೇ ಆತದ ಬಿಡು. ಆಫೀಸಿಂದ ಕಳಿಸ್ತಿರೋದು, ಹೋಗಲೇಬೇಕು, ಬಿಡಂಗಿಲ್ಲ. ಈಗ ಸೌಜನ್ಯ ಒಬ್ಬಳೇ ಆಗ್ತಾಳಲ್ಲ, ಅವಳೊಬ್ಳನ್ನೇ ಬಿಟ್ಟು ಹೋಗೋದು ಹೆಂಗೆ ಮರತೆ? ನನಗೆ ಎಲ್ಲರ ಜೊತೆ ಬಿಟ್ಟು ಹೋಗೋಕ್ಕೂ ಧೈರ್ಯ ಆಗಲ್ಲ ಅಮ್ಮ. ಒಂದೇ ನೀನು ಅಲ್ಲಿಂದ ಇಲ್ಲಿಗೆ ಬರಬೇಕು, ಇಲ್ಲ ನಾನು ಸೌಜನ್ಯನ ತಂದು ಅಲ್ಲಿ ಬಿಡಬೇಕು. ಎರಡರಲ್ಲೊಂದು ಮಾಡಬೇಕು. ಏನು ಮಾಡ್ತೀಯ ನೀನೇ ಯೋಚನೆ ಮಾಡು. ಅಯ್ಯೋ ಪವನ, ಅದೇ ನಮ್ಮ ಮಗನೇ, ನಿಂದೊಂದು ಮಾರಾಯ, ಅದು ಯಾವ ಥರದ ಆಫೀಸ ಎಂಥದ? ಒಂದು ಕಡೆ ಕೂತು ಕೆಲಸ ಮಾಡೋದು ಅಂತಾರಪ್ಪ ಆಫೀಸ್ ಅಂದರೆ. ನಿಂದು ಎಂಥದ ಇದು? ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಲೇ ಇರ್ತೀಯ. ನೀನು ನಂಬ್ಕೊಂಡಿರಂಗೂ ಇಲ್ಲ ಮಾರಾಯ. ಆವಾಗ ಒಂದ್ಸತಿ ಹಿಂಗೆ ಮಾಡಿ ಒಂದು ವಾರ ಅಂತ ಹೋಗಿ ತಿಂಗಳನ್ಗಟ್ಲೆ ಮಾಡ್ಲಾ ನೀನು? ಎಂಥದಪ್ಪ, ಅದು ತವ್ರ ಮನೆಗೆ ಹೋಗಿ ಹೇಳ. ನಾನು ಹಾಗೆ ಅಂದ್ಕೊಂಡಿದ್ದೆ ಅಮ್ಮ. ಇವಳು ಹೇಳಿದ್ಲು ಹೋಗ್ತೀನಿ ಅಲ್ಲೇ ಇರ್ತೀನಿ ಅಂತ. ಈಗ ಮೊನ್ನೆ ಎಂತಕ್ಕೋ ಅವರ ಅಮ್ಮನ ಹತ್ರ ಜಗಳ ಮಾಡ್ಯಾಳಂತೆ. ಅವರೆಂತ ಹೇಳಿದ್ರು, ಇವಳೆಂತ ಹೇಳಿದ್ಲ. ಈಗ ನಾ ಅಲ್ಲಿ ಹೋಗೋದೇ ಇಲ್ಲ ಅಂತ ಕೂತದೆ. ನಾನು ಏನು ಮಾಡಲಿ ನೋಡೋಣ ಹೇಳು. ಅಯ್ಯೋ ಮಾರಾಯ, ಏನಾವಂತ್ರನ ನಂಗಂತೂ ಗೊತ್ತಾಗಲ್ಲ. ಅದು ಯಾಕೆ ಹಂಗೆ ಮಾಡ್ತದಂತ ಅದು? ನೀನು ಕಡೆಗೆ ಇಲ್ಲೇ ತಂದು ಬಿಡಕ್ಕೆ ಬಿಟ್ಕೋತೀಯ, ಒಂಚೂರು ಏನಾರು ಹೆಚ್ಚು ಕಮ್ಮಿ ಆದಕ್ಕೂ ನೀನೇ ಏನೋ ಇದು ಮಾಡಿದೆ ಅಮ್ಮ ಅಂತೀಯ. ನಂಗೆ ಬೇಡ ಮಾರಾಯ, ನಂಗೆ ಅನ್ಬೆಸಿ ಸಾಕಾಗಿದೆ. ಈಗ ಹೋದ್ಮೇಲೆ ಅಲ್ಲಿ ಒಂದೇ ಒಂದು ಕೆಲಸ ಆಗಲ್ಲ ಮನೆಯಲ್ಲಿ. ನಂಗೇನು ಒಂದು ಗಳಿಗೆ ಮನೇಲಿ ನಿಂತು ನೀರು ಕುಡಿಯೋಕ್ಕೆ ಬಿಡಲ್ಲ ನಿನ್ನಪ್ಪ. ನಾವಿಬ್ಬರು ಹೊರಗಡೆ ಹೋದರೆ ಇದು ಒಬ್ಬಳೇ ಮನೇಲಿರೋಳ ಆತದನ? ಏನಮ್ಮ ನೀನು ಒಂದು 10 ದಿವಸ ಸುಧಾರಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತೀಯ. ಈಗ ನೋಡು, ಪಲ್ಲವಿ ಮನೇಲಿ ಇದೆಯಲ್ಲ, ಮನೆ ಕೆಲಸ ಮಾಡ್ತಿದ್ದೀಯಾ? ಮಗಳ ಮನೆ ಆದರೂ ಒಂಥರ, ನಾನಂದ್ರೂ ಒಂಥರ ಮಾಡ್ತೀಯ ನೀನು. ಸುಮ್ಮನೆ ಕುತ್ಕ ಮಾರಾಯ. ಇಬ್ಬರು ಅಣ್ಣ ತಂಗಿ ದಸೆಯಿಂದ ನಂಗೊಂದು ಸುಖ ಇಲ್ಲ. ಈಗ ಬರಲೇಬೇಕಿತ್ತು, ಅನಿವಾರ್ಯ ಬಂದಿನ. ಇನ್ನು ಎಷ್ಟು ದಿವಸ ಇರ್ತೀನಿ ಬೇಕತ್ತಲ್ಲ. ಅದು ಅಲ್ಲದೆ ಈಗೇನು ಅಂತ ಒತ್ತವತಿ ಕೆಲಸ ಏನಿರಲ್ಲ. ಹಂಗಿದ್ದಿದ್ರೆ ನಾ ಇಲ್ಲಿ ಕೂತ್ಕೊಳಕ್ಕಿರಲ್ಲ. ಮತ್ತು ಈಗಷ್ಟೇ ಹೇಳ್ದಲ್ಲ ಅಮ್ಮ, ಮನೇಲಿ ಒಂದು ಗಳಿಗೆ ಪುರ್ಸತ್ತಿರಲ್ಲ ಅಂತ. ಇನ್ನು ಮ್ಯಾಲ ಇಲ್ಲಿಂದ ಹೋದ್ಮೇಲೆ ಹೇಳಿದ್ ನಾನು. ಯಾರಮ್ಮ? ನಿನ್ನ ಮಗನ? ಏನಂತೆ? ಅಂತೂ ಅಪರೂಪಕ್ಕೆ ಒಂದ್ಸತಿನಾರು ಫೋನ್ ಮಾಡಬೇಕು ಅಂತ ನೆನಪಾತದಲ್ಲ. ಎಲ್ಲ ಮಾವದಿಕ್ಕಳು ಸೊಸೆ ಅಂದ್ರೆ ಎಷ್ಟು ಆಸೆ ಮಾಡ್ತಾರೆ. ನನ್ನ ಮಗಳಿಗೂ ಒಬ್ಬ ಮಾವ ಅದಾನೆ, ದೂರದಲ್ಲಿ ಕೂತ್ಕೊಂಡು ಯಾವಾಗಲೋ ಒಂದ್ಸತಿ ವಿಡಿಯೋ ಕಾಲ್ ಮಾಡೋದು, ಹೆಂಗಿದ್ದೀಯಾ ಅಂತ ಕೇಳೋಕ್ಕೆ. ಇಲ್ಲಿ ಮನೆ ಹತ್ರ ಬಂದರೆ ಏನಾದ್ರು ತಂದು ಕೊಡ್ಬೇಕಾಗ್ತದಲ್ಲ, ಅದಕ್ಕೆ ಯಾರು ಅಗಳೇ ಬೇಡ ಅಂತ ಅಲ್ಲಿಂದನೇ ವಿಚಾರಿಸ್ಕೊಳೋದು. ಅಂತ ಅದ್ರದ್ದು ಏನು ಬೇಕಂತ ಇನ್ನು ಕೊಡೋದೆಲ್ಲ ಕೊಟ್ಟಾಗ್ಯದಪ್ಪ. ಏನು ಆಸೆನೇ ಏನೋ ಅಮ್ಮ ನಿನ್ನ ಮಗಳಿಗೆ. ಸುಮ್ಮ ಕೂತ್ಕ, ಅದನ್ನೇ ಒಂದು ಏನು ಮಾಡ್ಕೊಳಕ್ಕೆ ಶುರು ಮಾಡಬೇಡಿ. ಹಿಂಗೆ ತಮಾಸ್ಕಿಗೆ ಹೇಳೋದು ಅದಷ್ಟೇ. ಸರಿ ಪಲ್ಲವಿನ ಕೇಳಿದೆ ಅಂತ ಹೇಳು, ನಾ ಫೋನ್ ಇಡ್ತೀನಿ. ನಾಳೆ ಇಲ್ಲ ನಾಡ್ದು ನಿಮ್ಮ ಮನೆಗೆ ಬಂದುಬಿಡ್ಬೇಕತ್ತ ಅಮ್ಮ, ಹೇಳಿ ನೀನು ಪಲ್ಲವಿಗೆ. ಹ್ಞೂನಾ? ಹ್ಞೂ ಅಂತ ಎಷ್ಟು ಸತಿ ಹೇಳೋದ ಮಾರಾಯ. ನೀ ಅಂತ ನಾಡ್ದಿಗೆ ಬತ್ತೀಯಾ? ಹ್ಞೂನಮ್ಮ ಬರ್ತೀನಿ. ನಿಂಗೆ ಇನ್ನೊಂದು ಸತಿ ಫೋನ್ ಮಾಡ್ತೀನಿ. ನಂಗೆ ಇಲ್ಲಿ ಬೇರೆ ಏನೋ ಅರ್ಜೆಂಟ್ ಕೆಲಸ ಬಂದದೆ. ಸರಿ ಅಮ್ಮ, ಬರಲಾ? ಬಾಯ್. ಫೋನ್ ಇಟ್ಟೇ ಬಿಟ್ಟ. ಏನು ಹುಡುಗರ, ಯಾವಾಗ ನೋಡಿದ್ರು ಕೆಲಸ ಗಡ್ಬೇಡಿ. ಏನಂತಮ್ಮ? ಎಂತಕ್ಕೆ ಫೋನ್ ಮಾಡಿದ್ದ? ಎಂತ ಮಾರತಿ, ಅವನದೊಂದು ಇರ್ತದಲ್ಲ, ಎಲ್ಲೋ ಹೊರದೇಶಕ್ಕೆ ಎಲ್ಲಿಗೋ ಹೋಗ್ಬೇಕಂತೆ, ಒಂದು 10 ದಿನ ಏನೋ. ಅಲ್ಲಿ ತನಕ ಹೆಂಡ್ತಿನ ತಂದು ಇಲ್ಲಿ ಬಿಡ್ತೀನಿ ಅನ್ನೋದು. ನೀ ಬಾ ಮರತಿ ಬೇಗ ಅಲ್ಲಿಂದ ಅಂತಾನೆ. ನೀನೊಬ್ಳು ನೋಡಿದ್ರೆ 1 ದಿನ ಇರು 2 ದಿನ ಇರು ಅಂತೀಯ. ಅಲ್ಲ ಎಂಥದೇ ಆದರೆ ಅವನು ಬರದೇ ಇರಲಿ, ನಾವು ಹೋಗಬೇಕಿತ್ತು. ನಾ ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಮನೆ ಬದಿ ಕೆಲಸ ಆಗಲ್ಲ. ನಾಳೆ ಒಂದಿನ, ನಾಡ್ದು ದಿನ ಹೊರಟು ಬಿಡ್ತೀನಿ ಪಲ್ಲವಿ ಆತ. ಅಲ್ಲ ಅಮ್ಮ, ಇದು ಒಳ್ಳೆ ಕಥೆ ಆತಲ್ಲ. ಅವನು ಹೊರದೇಶಕ್ಕೆ ಹೋಗೋದಾರ, ಅವನು ಹೆಂಡತಿ ತಂದು ಇಲ್ಲಿ ಎಂತಕ್ಕೆ ಬಿಡ್ಬೇಕಾ? ಒಳ್ಳೆ ಕಥೆ ಆತಲ್ಲ. ಎಂತಕ್ಕೆ ಬಿಡ್ಬೇಕು ಅಂದ್ರೆ ಅದ್ರ ಮನೆಯಲ್ಲನೇ ಅದ. ಹೌದೌದು, ಹಿಂಗೇನಾರು ಅನಿವಾರ್ಯ ಅಂದ ಕೂಡಲೇ ಮನೆ ಅಂತ ನೆನಪಾತದಲ್ಲ. ನಾನೇ ಏನಾರು ಹಿಂಗೆ ಮಾಡಿದರೆ ಎಷ್ಟು ಹೇಳ್ತಿದ್ದೇನ. ಯಾಕೆ ಈಗ ಅವನೇನಾರು ಹೊರಗಡೆ ಹೋಗೋದಂದ್ರೆ ತವ್ರ ಮನೆಗೆ ಹೋಗಿರ್ಬೋದಲ್ಲ.
ಈಗಾಗಲ್ಲ ಅಲ್ಲಿರೋಕ್ಕೆ, ಎಲ್ಲ ನಿನ್ನ ಸಲಿಗೆ. ಇಲ್ಲಪ್ಪ, ಆಮೇಲೆ ಹೇಳ ಇಲ್ಲೇ ತಂದು ಬಿಡ್ತೀನಿ ಅಂತ. ನೀನೇ ಬೆಂಗಳೂರಿಗೆ ಬಾ, 4 ದಿನ ಇದ್ದು ಹೋಗೋದು ಅಂತ ಭಾಳ ಹೇಳ್ದ. ಹೋಗೋಣ ಅಂದ್ರೆ ಅಂತಕ ಇಲ್ಲಿ ಮನೆ ಬದಿ ಕೆಲಸ ದೊರಗಾಗ್ಲ. ಕೊಟ್ಗಿನ್ಯಾರು ನಿನ್ನ ಅಪ್ಪ ಕಡಿತಾರೆ. ಕೊಲ್ಲು ಬಿದ್ದು ಕೆಮ್ಮ ಮರತೆ, ನಿಮ್ಮನೆ ನೀರೇ ಹಿಡ್ಸಲ್ಲ ನನಗೆ. ಹೌದೌದು, ಇಷ್ಟು ದಿವಸ ಹಿಡಿಸ್ತಿತ್ತ, ಈಗ ಮನೆಗೆ ಹೋಗ್ಬೇಕಲ್ಲ, ಅದಕ್ಕೊಂದು ನೆವ ತೆಗಿತಿದ್ದೀಯ. ಎಂತ ಹೇಳ್ದ? ಬೆಂಗಳೂರಿಗೆ ಬಾ ಅನ್ನ ನಿನ್ನ. ಹ್ಞೂನೇ, ಅದೇ ಈಗ ಎಂಥ ಕೆಲಸದ ದಿನ ಅಲ್ಲಲ್ಲ, ಬಂದು ಒಂದು 4 ದಿನ ಓಡಾಡ್ಕೊಂಡು ಹೋಗ್ಬೋದು. ಇಲ್ಲೂ ಇದು ಒಬ್ಬಳೇ ಆಗ್ತದೆ, ಜೊತೆಗಿದ್ದಂಗೂ ಆಗ್ತದೆ ಅಂದ. ಅವನಿಗೇನು ಗೊತ್ತು, ಬದನೆಕಾಯಿ ಕೆಲಸದ ದಿನ ಇಲ್ಲದೆ ಇದ್ದಿನ ಅದೆಯಾ ಮಲ್ನಾಡ್ಸಿ ಮೇಲೆ. ಅವನು ಹೇಳ್ತಾನೆ ಅಂತ ನಾನೀಗ ಅಲ್ಲಿಗೆ ಹೋತ ಕುತ್ಕೊಳಲ್ಲ, ನನ್ನ ಉದ್ಯೋಗ ನಾ ಮಾಡ್ಕೊಂಡ್ರೆ ಸಾಕಾಗ್ಯದೆ. ಅಲ್ಲ ಅಮ್ಮ, ಒಂದು ಕೆಲಸ ಮಾಡ್ಬೋದು ಹಂಗಂತ, ನಾನು ಬರ್ತೀನಿ. ನನಗೂ ಮನೇಲಿ ಇದ್ದಿದ್ದು ಬೇಜಾರಾಗಿದೆ. ನನ್ನ ಮಗಳಿಗೂ ಅಷ್ಟೇ ಪಾಪ, ಅಲ್ಲಿ ನಿಮ್ಮ ಮನೇಲಿ ಇದ್ದಿದ್ದು, ಇಲ್ಲಿಗೆ ಬಂದಮೇಲೆ ಇಲ್ಲಿ ಬೇರೆ ಎಲ್ಲಿಗೆ ಹೋಗಿ ಗೊತ್ತು ಅದಕ್ಕೆ ಅದೊಂಥರ ಹಠ ಮಾಡೋದೇನ, ಬೇಜಾರಾಗ್ತದೆ ಪಾಪ ಅದಕ್ಕೂ. ಅಲ್ಲ, ಒಂದು ಕೆಲಸ ಮಾಡೋಣ, ಇಬ್ಬರು ಹೋಗೋಣ, ಏನಾಗಲ್ಲ. ನಾನು ಒಂದು 4 ದಿನ ಓಡಾಡ್ಕೊಂಡು ಬಂದಂಗೆ ಆಗ್ತದೆ. ಹೋಗೋಣ, ಹೇಳಿ ನೀನು ಅವನ ಹತ್ರ ಹೇಳು. ಮತ್ತು ನೋಡಿ, ಈಗ ಅವನು ತಂದು ಅವನ ಹೆಂಡ್ತಿನ ಇಲ್ಲಿ ಬಿಡೋದು, ನೀನೇ ಅಂತಾರು ಒಂದು ಹೇಳೋದು, ಅವ್ರು ಸಿಟ್ಕೊಂಡು ಅಳ್ತ ಕೂರೋದು ಬೇಕಾಮ್ಮ ನಿಂಗೆ ಇವೆಲ್ಲ? ಒಂದು 4 ದಿವಸ ಆರಾಮಾಗಿದ್ದೆ, ಮತ್ತೊಂದು ಏನಾರು ಈ ಥರ ಶುರು ಆಗ್ತದೆ. ನೀ ಹೇಳು ಅವನಿಗೆ, ಬೇಡ ನಾನೇ ಪಲ್ಲವಿ ಕರ್ಕೊಂಡು ಅಲ್ಲಿಗೆ ಬರ್ತೀನಿ, ನೀನೇನು ಹೆಂಡ್ತಿ ಕರ್ಕೊಬರೋದು ಬೇಡ ಅಂತ ಹೇಳು. ಹೋಗೋಣ ನಾವಿಬ್ಬರು. ಪಲ್ಲವಿ, ಆದರೆ ಮಾತ್ರ ದಿನ ಹೋದಂಗೂ ನೀ ಏನು ಸಣ್ಣ ಆತ ಹೋತೀಯೇನೆ, ನಿಂಗೆ ತಿಳುವಳಿಕೆ ಬರೋದು ಯಾವಾಗ? ಎಂತ ಈ ಕೆಲಸದ ದಿನದಲ್ಲಿ ನಾನು ಹೋಗಲ್ಲಿ ಕೂತ್ಕೊಂಡು ಜೊತೆಗೆ ನಿನ್ನೂ ಕರ್ಕೊಂಡೋಗಿ ಅಲ್ಲಿ ಕೂತ್ಕೊಳಕ್ಕತ್ತದ? ಮಾತಾಡ್ತಿ ಏನಿಲ್ಲದೆ ನಿನ್ನ ಹತ್ತಿ ನನ್ನ ಕಂಡ್ರೆ ಮಾಡೋದು ನೋಡಿದ್ರೆ ಸಾಕು, ಮಗಳಿಗೆ ಬುದ್ಧಿ ಕಲಿಸ್ಲಾ ಶೀಲ ಕಲಿಸ್ಲಾ ಅಂತ. ಹಿಂಗೊಂದೇನಾರು ನೀ ಹೇಳಿಬಿಡು, ಮತ್ತೇನಾರು ಹೇಳೋಕ್ಕೆ ಶುರು ಮಾಡಲಿ. ಅಲ್ಲಿ ನೀ ಹೋತಿ ಅಂದ್ರೆ ನಂಗೆ ಮನೆ ಬಿಟ್ಟು ಹೋಗ್ಕಾತದಾನೆ, ಮನೆ ಬದಿ ಕೆಲಸದವೆ ಅಂತ ಹೇಳ್ತಿದ್ದೀನಿ. ಅದು ಅಲ್ಲದೆ ಸರಿತು, ನನ್ನ ಮಾತಾಡ್ಸ್ಕಿ ಬರಲ್ಲ ಹೋಗಿ ಏನು ತಿಳ್ಕೊತ ಮಗ ಪಾಪ. ಅವತ್ತಿತ್ಲಾಗ ಬಂದಳು ಮತ್ತೆ ಹೋಗ್ಲ. ಒಂದು ಫೋನ್ ಮಾಡಿ ಕೇಳೋಣ ಅಂದ್ರೆ ನೀನು ಅದನ್ನಾರು ಮಾಡ್ತೀಯ? ಎಲ್ಲದೆಯೋ ಒಂದು ದಿವ್ಸ ಹೋಗಿ ಮಾತಾಡ್ಸ್ಕಿ ಬರಬೇಕು. ಅದನ್ನು ಮನೇಲಿ ಅಡಿಕೆ ಆರಿಸ್ಬೇಕು. ಆ ಅಡಿಕೆ ಎಲ್ಲರೂ ಇದ್ದಕ್ಕಿದ್ದಂತೆ ಅಡಿಕೆ ರೇಟಾಗಿ ಅಡಿಕೆ ಆರಿಸ್ದೇ ಇದ್ದರೆ ನಿನ್ನ ಅಪ್ಪ ನನಗೆ ಇದು ಮಾಡೋಕ್ಕೆ ಶುರು ಮಾಡ್ತಾರೆ. ನೀ ಅಲ್ಲಿ ಇದ್ದಾಗ ಗನಾಗೆ ಅಂತ ಒಂದು 4 ಕೆಲಸ ಮಾಡ್ಕಿಬೋದಿತ್ತು. ಅಡಿಕೆಗೆ ಆದ ಅಡಿಕೆನಾರು ಆರಿಸಿಟ್ಕೋಬೋದಿತ್ತು. ಒಂದು ಗಳಿಗೆ ಪುರ್ಸೊತ್ತು ಕೊಟ್ಟ ನೀನು? ಬಿಡು, ಹೇಳಿದ್ರೆ ಮತ್ತೆ ಸಿಟ್ಟು ಮಾಡ್ತೀಯ. ಈಗ ನೋಡಿದ್ರೆ ಅಲ್ಲಿಗೆ ಬೆಂಗಳೂರಿಗೆ ಹೋಗೋಣ ಅಂತೀಯ, ಏನು ಹುಡುಗಾಟ್ಕ್ಯಾ? ಈ ಬಾಲೆ ಕರ್ಕೊಂಡು ಅಲ್ಲಿಗೆ ಹೋಗೋದಂತೆ. ಎಲ್ಲೂ ತಿರ್ಪಾಟಿಲ್ಲ ಅಂತ ಹೇಳಿ ನಿನ್ನ ಮಗಳು ಹಠ ಮಾಡ್ತದೆ ಏನಲ್ಲ? ಒಂದು ಮಾತಾಡ್ತಿ ಮಾತ್ರ. ಯಾವಾಗಲೂ ಹಿಂಗೆ ನೀನು. ನಾ ಇಷ್ಟಪಟ್ಟಿದ್ದು ಏನು ಮಾಡ್ತೀಯ ಹೇಳು? ಈಗ ಆ ಕೆಲಸ ಈ ಕೆಲಸ ಅಂತ ನೆವ ಹೇಳ್ತಿ. ಸೊಸೆ ಬಂದಮೇಲೆ ಸೊಸೆ ಕಾವಲು ಮಾಡ್ಕೊಂಡು ಮನೆಯಲ್ಲೇ ಕೂತಿರ್ತೀಯ, ನಂಗೆ ಗೊತ್ತಿಲ್ಲ ಕೆಲಸ ಮಾಡ್ತದಂತೆ. ನನ್ನ ಕರ್ಕೊಂಡು ಹೋಗೋಕ್ಕೆ ನಿಂಗೆ ಇಷ್ಟ ಇಲ್ಲ ಅಂತ ಹೇಳು. ಹ್ಞೂನೇ, ಹಂಗಾರೆ ಹಾಗೆ ತಿಳ್ಕ. ನೀನು ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟನೇ ಇಲ್ಲ, ಅದಕ್ಕೆ ನಾ ಹೋಗಲ್ಲ ಆತಾ? ಏನಾರು ಒಂದು ಹಿಂಗಿದು ಕೊನಕ್ಕೆ ತಗೊಂಡು ಕೂತು ಬಿಡ್ತೀಯ ನೀ. ಎಂತ ಬೇಕಾದ್ರೆ ಮಾಡ್ಕ್ಯಾ, ನಾನು ಇರಲ್ಲ. ನಾಳೆ ಒಂದಿನ ಇದ್ದ ಬಾಲೆ ಬಟ್ಟೆ ಗಿಟ್ಟೆ ಎಲ್ಲ ಎಷ್ಟು ಆಗ್ತದೋ ಅಷ್ಟೆಲ್ಲ ಸಮ್ ಮಾಡಿಟ್ಟು ನಾಡ್ದಿಗೆ ಹೋಗ್ಬಿಡ್ತೀನಿ. ನಾನು ಹೋಗೋದು ಬೇಡ ಅಂತ ಹೇಳಂಗಿಲ್ಲ, ಈಗಲೇ ಹೇಳೀನಿ. ಆತ್ಮರತೆ ನಾಳೆ ಎಲ್ಲ ನಾಡ್ದೆ ಅಂತಕ್ಕೆ ಇವತ್ತೇ ಹೋಗ್ಬಿಡು, ನಾನೇನು ಅಡ್ಕೂರಲ್ಲ. ಹೇಳೋದು ನೋಡಿದ್ರೆ ಎಲ್ಲ ತಾಯ್ದಿಕ್ಕಳು ಮಗಳ ಮನೆಯಲ್ಲಿ ಹೋಗಿ ಎಷ್ಟಾಗ್ತದೋ ಅಷ್ಟು ಕೆಲಸ ಮಾಡಿಕೊಡೋಣ, ಮಗಳಿಗೆ ಅನುಕೂಲ ಮಾಡಿಕೊಡೋಣ ಅಂತ ನೋಡ್ತಾರೆ. ನಿಂಗೆ ಮಾತ್ರ ನಿನ್ನ ಮನೆ, ನಿನ್ನ ಸಂಸಾರ, ನಿನ್ನ ಮಗ, ನಿನ್ನ ಸೊಸೆ ಅಷ್ಟು ಬಿಟ್ಟರೆ ಬೇರೆ ಅಂತ ಇಲ್ಲ. ಅತ್ತೆ ನೋಡು, ಆ ಸರಿತಕ್ಕನ್ನು ಎಷ್ಟು ಚೆನ್ನಾಗಿ ನೋಡ್ಕಿತಾರಂತ. ಎಂಥದ್ದೇ ಆದರೂ ಇಲ್ಲಿಗೆ ಬರ್ತಾರೆ. ಮತ್ತೇನು ಅವ್ರ ಮನೇಲಿ ನಮ್ಮ ಮನೇಲಿ ಇದ್ದಷ್ಟೆಲ್ಲ ಅನುಕೂಲ ಅದೆಯಾ?
ಆದರೂ ಬಂದಿರ್ತಾರೆ ಅತ್ತೆ ಮಗಳಿಗಾಗಿ. ನೀನಾಗಿದ್ರೆ ಈಗ ಎಂತ ಮತ್ತೇನಾದ್ರು ಕಿದ್ಕಲು ಕೀಳ್ಬೇಕಂತ ಮಾಡಿಯೇ ಹೆಂಗೆ? ನೀ ಎಂತ ಬೇಕಾದ್ರೆ ಮಾಡ್ಕ್ಯ. ನಾಡ್ದು ಹೋಗಳ ನಾನು. ಹೇಳು ಬೇರೆ ಏನಾರು ಉದ್ಯೋಗದ ಏನು ನೋಡು ಬಾಲೆ. ಸುಮಾರು ಹೊತ್ತು ಮಲ್ಗದ್ನಪ್ಪ ಇವತ್ತು.